ಭೂದೇವಿಗೆ ಕ್ಷೇಮವಾದ ಸ್ಥಳ ವೈಕುಂಠ ಒಂದೇ ಎಂದಾಯಿತಲ್ಲವೇ? ಲಕ್ಷ್ಮೀ ದೇವಿಯ ಕೃಪೆಯಿಂದ ನನಗೆ ಕೆಲಸ ಸಿಕ್ಕಿದೆ. ನಾನು ಈ ಕೆಲಸವನ್ನು ಪೂರ್ಣಗೊಳಿಸಿದರೆ ಅದರಿಂದ ಹಣ, ಅನ್ನ ಸಿಗುತ್ತದೆ. ಅಬ್ಬಾ, ಏನಿದು ಬಿಸಿಲಿನ ತಾಪ! ಅದೇನೇ ಆಗಲಿ, ಸಾಹುಕಾರ ಕೊಟ್ಟ ಸಮಯದಲ್ಲಿ ನಾನು ಈ ಕೆಲಸವನ್ನು ಮಾಡಿ ಮುಗಿಸಲೇಬೇಕು. ಜೈ ಲಕ್ಷ್ಮೀದೇವಿ, ಜೈ ಲಕ್ಷ್ಮೀದೇವಿ, ಜೈ ಲಕ್ಷ್ಮೀದೇವಿ, ಜೈ ಲಕ್ಷ್ಮೀದೇವಿ, ಜೈ ಲಕ್ಷ್ಮೀದೇವಿ, ಜೈ ಲಕ್ಷ್ಮೀದೇವಿ. ಸ್ವಾಮಿ, ಅಲ್ಲಿ ನೋಡಿ, ನನ್ನ ಪ್ರಭಾವದಿಂದ ಕೆಲಸ ಸಿಕ್ಕಿದ್ದಕ್ಕಾಗಿ ನನ್ನ ಭಕ್ತ ಎಷ್ಟು ಸಂತೋಷಗೊಂಡಿದ್ದಾನೆ ಎಂದು. ನಿಜ ದೇವಿ, ಗೋಪಾಲನು ಒಳ್ಳೆಯ ಮನಸ್ಸಿನವನು. ಆದರೆ ಅವನ ಭಾಗ್ಯದ ಜೊತೆಗೆ ಕರ್ಮವು ಬೆನ್ನಿಗಿರುವುದರಿಂದ ಅವನ ಈ ಸಂತೋಷವು ಶಾಶ್ವತವಲ್ಲ. ನೀವು ಅವನ ಬೆಂಗಾವಲಿಗೆ ಹೋಗಬೇಕಿತ್ತು ದೇವಿ. ಸ್ವಾಮಿ, ನಾನು ವೈಕುಂಠದಲ್ಲೇ ಇದ್ದುಕೊಂಡು ಅವನನ್ನು ಕಾಪಾಡುತ್ತೇನೆ, ನನ್ನ ಭಕ್ತನನ್ನು ಉದ್ಧರಿಸುತ್ತೇನೆ. ಇದೇನಿದು? ಇದೇನಿದು? ಚಿನ್ನದ ಕೊಪ್ಪರಿಗೆ. ಇದನ್ನು ನಮ್ಮ ಸಾಹುಕಾರರ ಪೂರ್ವಜರು ಇಲ್ಲಿ ಹೂತಿಟ್ಟಿರಬಹುದು. ಅಯ್ಯೋ, ಇದು ನನ್ನ ಗ್ರಹಚಾರಕ್ಕೆ ನಾನು ಬಾವಿ ತೋಡುವ ಜಾಗದಲ್ಲೇ ಇರಬೇಕಾಗಿತ್ತ. ಸ್ವಾಮಿ, ಅಲ್ಲಿ ನೋಡಿ, ನನ್ನ ಅನುಗ್ರಹದಿಂದ 10 ತಲೆಮಾರು ಕುಳಿತು ತಿಂದರೂ ಅವನಿಗೆ ಬಡತನ ಬಾರದು. ಸೌಕರ್ಯ, ಸೌಕರ್ಯ, ಸೌಕರ್ಯ! ಏನಿದು ನಿನ್ನ ಕೈಯಲ್ಲಿ? ಇದು ನಿಮ್ಮ ಜಮೀನಿನಲ್ಲಿ ಬಾವಿ ತೋಡುವಾಗ ಸಿಕ್ಕಿದ್ದು. ಚಿನ್ನದ ನಾಣ್ಯಗಳು. ತಗೋ, ಇದು ನಿನಗೆ ಬಹುಮಾನವಾಗಿ ಕೊಡುತ್ತಿದ್ದೇನೆ. ಹೋಗು. ಅಯ್ಯೋ ಅಯ್ಯೋ, ಇಲ್ಲೇ ಇಲ್ಲೇ ಒತ್ತಿಟ್ಟಿರೋದು. ಅಯ್ಯೋ, ಇಲ್ಲೇ ಇಲ್ಲೇ ಒತ್ತಿಟ್ಟಿರೋದು. ಮತ್ತೆ ಎಲ್ಲಿ ಆ ಕೊಪ್ಪರಿಗೆ? ಇದೇ ಜಾಗದಲ್ಲಿ. ಅವನಾಗಿದ್ದಾನೆ. ಅವನೇ ತೆಗೆದಿರ್ಬೇಕು. ಅವನಿಗೆ ಕೇಳಿ, ಅವನೇ ಕೇಳಿ. ನನಗೆ ಸಿಕ್ಕ ಕೊಪ್ಪರಿಗೆ ನಮ್ಮ ಸಾಹುಕಾರರ ಪೂರ್ವಜರು ಇಟ್ಟಿದ್ದು ಅಲ್ಲವೇ? ಅದನ್ನು ಇವರೇಕೆ ಕೇಳುತ್ತಿದ್ದಾರೆ? ನೀನೆಲ್ಲ ನೋಡ್ತಾ ಇರೋದಿಲ್ವೇ? ನಿನ್ಗೇನಾದ್ರೂ ಕೊಪ್ಪರಿಗೆ ಸಿಕ್ತಾ? ಹೌದು, ಸಿಕ್ಕಿತ್ತು. ಎಲ್ಲಿದೆ? ಅದು ನಮ್ಮ ಧಣಿಗಳಿಗೆ ಸೇರಿದ್ದು ಅಂತ ಅವರಿಗೆ ಕೊಟ್ಟು ಬಿಟ್ಟೆ. ಯಾರು ನಿನ್ನ ಯಜಮಾನರು? ನಮ್ಗೆ ತೋರಿಸು. ಬಾ, ನಮ್ಗೆ ನಡಿ, ನಮ್ಮೊಟ್ಟಿಗೆ ಬಾ. ಯಾರಿನ್ನ ನಮ್ಗೆ ತೋರಿಸು. ಸ್ವಾಮಿ, ಇದೇನಿದು? ಗೋಪಾಲ ಯಾವ ಅಪರಾಧವೂ ಮಾಡಿಲ್ಲ. ಆದರೂ ರಾಜಭಟರು ಅವನನ್ನು ಏಕೆ ಎಳೆದುಕೊಂಡು ಹೋಗುತ್ತಿದ್ದಾರೆ? ದೇವಿ, ನಾನು ಆಗಲೇ ಹೇಳಲಿಲ್ಲವೇ, ಆ ನಿಮ್ಮ ಭಕ್ತ ಭಾಗ್ಯ ಮತ್ತು ಕರ್ಮದ ನಡುವೆ ಸಿಲುಕಿಕೊಂಡಿದ್ದಾನೆ.
ಈ ಸಮಯದಲ್ಲಿ ನೀವು ಅವನ ರಕ್ಷಣೆಗೆ ಧಾವಿಸಿದರೆ ಉತ್ತಮ. ನಿಮಗೆ ಗೊತ್ತಿಲ್ಲವೇ, ವಿಷ್ಣುದೇವ ಈಗಾಗಲೇ ಭವನ ನಿರ್ಮಾಣದ ಅನುಷ್ಠಾನಕ್ಕೆ ವಿಶ್ವಕರ್ಮ, ಇಂದ್ರಾದಿ ದಿಕ್ಪಾಲಕರು ಮೊದಲಾದ ದೇವತೆಗಳನ್ನು ಆಹ್ವಾನಿಸುತ್ತಿದ್ದಾರೆ. ಹಾಗಾದರೆ ಭವನ ನಿರ್ಮಾಣವನ್ನು ತಪ್ಪಿಸಲು ನಮಗೆ ಬೇರೆ ದಾರಿಯೇ ಇಲ್ಲವೇ? ಇದೆ. ನನ್ನ ಭಕ್ತನೊಬ್ಬನು ತೀರ ಕಷ್ಟದಲ್ಲಿದ್ದಾನೆ. ಅದನ್ನು ಪಾರು ಮಾಡುವ ಹೊಣೆ ನನ್ನದೇ. ಅದೇ ನೆಪದಲ್ಲಿ ನಾನು ವೈಕುಂಠವನ್ನು ಬಿಟ್ಟು ಹೋಗುತ್ತೇನೆ. ಆಗ ಅನುಷ್ಠಾನ ಹೇಗೆ ನಡೆಯುತ್ತದೆ? ದೇವಿ, ಅನುಷ್ಠಾನ ಮುಗಿಯುವವರೆಗೂ ನೀವು ವೈಕುಂಠವನ್ನು ಬಿಟ್ಟು ಹೋಗುವಂತಿಲ್ಲ. ಸ್ವಾಮಿ, ನೀವೇ ನೋಡಿದ್ದೀರಲ್ಲ, ಆ ರಾಜಭಟರು ನನ್ನ ಭಕ್ತನನ್ನು ಎಳೆದೊಯ್ದು ಪಾಪ ಅವನಿಗೆ ತೀರ ಕಾಟ ಕೊಡುತ್ತಾರೆ. ಸ್ವಾಮಿ, ಭಕ್ತರ ಕಷ್ಟದ ಪರಿಹಾರಕ್ಕೆ ನಾವು ಸದಾ ಸಿದ್ಧರಾಗಿರಬೇಕಲ್ಲವೇ? ಈಗ ನಾನು ಹೋಗದೆ ಹೋದರೆ ಅನಾಹುತ ಖಂಡಿತ. ದೇವಿ, ಆ ನಿಮ್ಮ ಭಕ್ತನ ಬಗ್ಗೆ ಚಿಂತಿಸಬೇಡಿ. ಅವನಿಗೆ ಏನೂ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ. ಈಗ ಸದ್ಯಕ್ಕೆ ಆ ಹೊಣೆಗಾರಿಕೆಯನ್ನು ನನಗೆ ಬಿಟ್ಟು ಅನುಷ್ಠಾನಕ್ಕೆ ಬೇಕಾದ ಸಿದ್ಧತೆಯ ಕಡೆಗೆ ಗಮನ ಕೊಡಿ. ಮನ್ನಿಸಬೇಕು ಮಹಾರಾಜರೇ, ಈ ಗೋಪಾಲ ಹೇಳುತ್ತಿರುವುದೆಲ್ಲ ಸುಳ್ಳು. ನನಗೆ ಕೊಪ್ಪರಿಗೆ ವಿಚಾರ ಒಂದೂ ತಿಳಿಯದು. ಮಹಾರಾಜರೇ, ನಾನು ಏಕೆ ಸುಳ್ಳು ಹೇಳಲಿ? ನಾನು ಬಾವಿಯನ್ನು ತೋಡುವಾಗ ಸಿಕ್ಕ ಕೊಪ್ಪರಿಗೆಯನ್ನು ಸಾಹುಕಾರರಿಗೆ ಕೊಟ್ಟಿದ್ದೇನೆ. ಸತ್ಯವಾಗಿ ಹೇಳು ಸಾಹುಕಾರ, ನೀನು ಕೊಪ್ಪರಿಗೆಯನ್ನು ನೋಡಲಿಲ್ಲವೇ? ಪ್ರಭುತ್ವದ ಎದುರು ಸುಳ್ಳು ಹೇಳಿದರೆ ಶಿಕ್ಷೆ ಕ್ರೂರವಾಗಿರುತ್ತದೆ. ಇಲ್ಲ ಮಹಾಪ್ರಭು, ನಾನು ಹೇಳಿದ್ದೆಲ್ಲ ಸತ್ಯ. ನನಗೇನು ತಿಳಿಯದು. ಮಹಾರಾಜರಿಗೆ ಜಯವಾಗಲಿ. ಗೋಪಾಲನ ಮನೆಯಲ್ಲಿ ಈ ನಾಣ್ಯವು ಸಿಕ್ಕಿತು. ಹೌದು, ಇದು ಕಳೆದು ಹೋದ ಕೊಪ್ಪರಿಗೆಯಲ್ಲಿದ್ದ ನಾಣ್ಯವೇ. ಗೋಪಾಲ, ಹಾಗಾದರೆ ಇದು ನಿನ್ನ ಮನೆಯಲ್ಲಿ ಹೇಗೆ ಬಂತು? ನಾನೇ ನನ್ನ ತಾಯಿಗೆ ಕೊಟ್ಟದ್ದು. ಹೌದೇ ತಾಯಿ? ಇದು ನಿಜವೇ? ನಿಜ ಪ್ರಭು. ಈ ನಾಣ್ಯವನ್ನು ನನ್ನ ಮಗ ಗೋಪಾಲ ಜೋಪಾನವಾಗಿಡಲು ನನಗೆ ಕೊಟ್ಟಿದ್ದ. ಇದನ್ನು ನನಗೆ ಸಾಹುಕಾರರು ಉದಾರವಾಗಿ ಕೊಟ್ಟದ್ದು. ಇಲ್ಲ ಮಹಾರಾಜರೇ, ಈ ಕಳ್ಳ ಗೋಪಾಲ ಎಲ್ಲಾ ನಾಣ್ಯಗಳನ್ನು ಬೇರೆಡೆ ಮುಚ್ಚಿಟ್ಟು ಒಂದೇ ಒಂದು ನಾಣ್ಯವನ್ನು ತನ್ನ ತಾಯಿಗೆ ನೀಡಿದ್ದಾನೆ. ತಾವು ಇವನನ್ನು ಸರಿಯಾಗಿ ವಿಚಾರಿಸಿದರೆ ಉಳಿದ ನಾಣ್ಯಗಳು ಎಲ್ಲಿವೆ ಎಂದು ಹೇಳುತ್ತಾನೆ ಮಹಾರಾಜರೇ. ಇದಕ್ಕೆ ಏನು ಹೇಳುತ್ತೀಯ ಗೋಪಾಲ? ಸುಳ್ಳು ಹೇಳಿದರೆ ದಂಡನೆ ಅನುಭವಿಸಬೇಕಾಗುತ್ತದೆ. ಇಲ್ಲ ಪ್ರಭು, ನಾನು ಸುಳ್ಳು ಹೇಳುತ್ತಿಲ್ಲ. ಸರಿ, ಹಾಗಾದರೆ ಅರಮನೆಯಲ್ಲಿ ಕಳ್ಳತನ ಮಾಡಿದ ಈ ಕಳ್ಳನಿಗೂ ಸಿಕ್ಕಿದ ಕೊಪ್ಪರಿಗೆಯನ್ನು ಮುಚ್ಚಿಟ್ಟು ಪ್ರಭುತ್ವಕ್ಕೂ ಕೊಡದೆ ಸುಳ್ಳು ಹೇಳಿದ ಕಾರಣಕ್ಕಾಗಿ ಈ ಗೋಪಾಲನಿಗೂ ನಮ್ಮ ಪ್ರಭುತ್ವದ ಅಪರಾಧ ದಂಡನೆಯಾಗಿ ಇವರಿಬ್ಬರ ಕೈಗಳನ್ನು ಕತ್ತರಿಸಲಾಗುವುದು. ಈ ಶಿಕ್ಷೆ ಜಾರಿಯಾಗುವವರೆಗೂ ಇವರಿಬ್ಬರನ್ನು ಸೆರೆಯಲ್ಲಿಡತಕ್ಕದ್ದು. ಬನ್ನಿ ಪ್ರಭು, ಬನ್ನಿ. ಪ್ರಭು, ಈ ಸ್ಥಳ ಭವನ ನಿರ್ಮಿಸಲು ಬಹಳ ಸೂಕ್ತವಾಗಿದೆ ಮತ್ತು ಎಲ್ಲ ಶುಭ ಲಕ್ಷಣಗಳು ಕಾಣುತ್ತಿದೆ.
ಸರಿ, ಹಾಗಾದರೆ ಶೀಘ್ರವೇ ಭವನದ ಕಾರ್ಯ ಆರಂಭಿಸಿ ವಿಶ್ವಕರ್ಮ. ಈ ಭವನವು ಇದುವರೆಗಿನ ನಿಮ್ಮ ಕಾರ್ಯಗಳೆಲ್ಲವನ್ನು ಮೀರಿಸುವ ಹಾಗೆ ನಿಮ್ಮೆಲ್ಲ ಕೌಶಲ್ಯವನ್ನು ಉಪಯೋಗಿಸಿ ಅತ್ಯುತ್ತಮವಾಗಿ ನಿರ್ಮಿಸಿ. ಆಗಲಿ ಪ್ರಭು. ಮಾತೆ ಲಕ್ಷ್ಮೀದೇವಿ, ನಿಮ್ಮ ಸಲಹೆ ಏನು? ದೇವಶಿಲ್ಪಿ, ಈ ಭವನ ನಿರ್ಮಾಣ ಮಾಡಿಸುತ್ತಿರುವ ನಿಮ್ಮ ಪ್ರಭುವಿಗೆ ಮಾತ್ರ ಈ ಭವನದಲ್ಲಿ ಉಳಿಯುವವರ ಅಭಿರುಚಿ ತಿಳಿದಿರುವುದು. ಅವರು ಹೇಳಿದಂತೆಯೇ ಮಾಡಿ. ಹೌದು ವಿಶ್ವಕರ್ಮ, ಈ ಭವನದಲ್ಲಿ ಉಳಿಯುವವರ ಅಭಿರುಚಿ ನನಗೆ ಮಾತ್ರವೇ ತಿಳಿದಿರುವುದು. ಆದ್ದರಿಂದ ನಾನು ನೀಡಿರುವ ವಿವರದಂತೆ ಭವನವನ್ನು ನಿರ್ಮಿಸಿ. ನಿಮ್ಮ ಅಭಿರುಚಿಯಂತೆಯೇ ಆಗಲಿ ಪ್ರಭು. ಈ ಶುಭ ಕಾರ್ಯಕ್ಕೆ ಇನ್ನು ವಿಳಂಬ ಬೇಕೆ? ದಂಪತಿ ಸಮೇತರಾಗಿ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಬನ್ನಿ. ದೇವಿ, ಏನಾಯ್ತು ನಿನಗೆ? ಹಸಿವಾಯ್ತು. ಕುಡಿಯಲು ನೀರು ಕೊಡಿ. ಹಸಿವು. ನೀರು ಕೊಡಿ. ಕುಡಿಯಲು ನೀರು ಕೊಡಿ. ಕುಡಿಯಲು ನೀರು ಕೊಡಿ. ಏನಾಯ್ತು ನಿನಗೆ? ಕುಡಿಯಲು ನೀರು. ಹಸಿವು. ನೀರು ಕೊಡಿ. ಇವರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಹಸಿವು. ಹಸಿವನ್ನು ತಾಳಲಾಗುತ್ತಿಲ್ಲ. ಹಸಿವು. ಹಸಿವು. ಹಸಿವನ್ನು ತಾಳಲಾಗುತ್ತಿಲ್ಲ. ಹಸಿವು. ಸೇವಕಿಯರೇ, ನಾನು ನಿಮಗೆಲ್ಲರಿಗೂ ತಿನ್ನಲು ಬಾಳೆಹಣ್ಣನ್ನು ತಂದಿದ್ದೇನೆ. ಬಾಳೆಹಣ್ಣು ಕೊಡಿ. ಕೊಡಿ. ಬಾಳೆಹಣ್ಣು. ಬಾಳೆಹಣ್ಣು ಕೊಡಿ. 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 ಬಾಳೆಹಣ್ಣು. ದೇವಿ, ನೀವು ಇಲ್ಲಿದ್ದೀರಾ? ಅಲ್ಲಿ ದಾಸಿಯರು ಪ್ರಾಣ ಬಿಡುತ್ತಿದ್ದಾರೆ. ಬೇಗ ಬನ್ನಿ, ಅವರಿಗೇನಾಯ್ತೆಂದು ನೋಡಿ. ಅಯ್ಯೋ, ನಮ್ಮ ದಾಸಿಯರೇ, ಅವರಿಗೇನಾಯಿತು? ಅಯ್ಯೋ ಶ್ರೀಹರಿ, ಇವರೆಲ್ಲ ಏಕೆ ಹೀಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ? ಅಯ್ಯೋ, ಇವರಿಗೇನಾಯಿತು? ಯಾವ ಸಂಕಷ್ಟ ಬಂದಿದೆಯೋ? ಏನಾಯಿತು? ಗೌತಮಿ, ಏನಾಯಿತು ಇವರಿಗೆಲ್ಲ? ನೋಡು ಗೌತಮಿ, ಏನಾಯ್ತು? ಇವರಿಗೆಲ್ಲ ಏನಾಯ್ತು ಗೌತಮಿ? ನೀನು ಇವರ ಜೊತೆಯಲ್ಲೇ ಇದ್ದೆ ಅಲ್ಲವೇ? ಮಾತೆ, ಈ ದಿನ ಎಲ್ಲರೂ ಹಸಿವಿನಿಂದ ನರಳುತ್ತಿದ್ದರು. ಯಾವುದೋ ಮಾಯೆಯಿಂದ ಒಂದು ಬಾಳೆಗೊನೆ ಭವನದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿತ್ತು. ಇದು ಯಾವುದೋ ರಾಕ್ಷಸ ಮಾಯೆ ಇರಬಹುದು. ಇದನ್ನು ತಿನ್ನಬೇಡಿ ಎಂದು ನಾನು ಬೇಡಿಕೊಂಡೆ. ನನ್ನ ಮಾತು ಕೇಳದೆ ತಿಂದು ಬಿಟ್ಟರು. ಇದು ಆ ಹಿರಣ್ಯಾಕ್ಷನ ಮಾಯೆ. ಅವನು ನನ್ನ ಸೇವಕಿಯರನ್ನು ಹಿಂಸಿಸಿದರೆ ನಾನು ದಕ್ಕಿ ಬಿಡುತ್ತೇನೆ ಎಂದು ಈ ದಾರುಣ ಕಾರ್ಯ ಎಸಗಿದ್ದಾನೆ. ನನ್ನೊಬ್ಬಳ ರಕ್ಷಣೆಗಾಗಿ ಇದೆಲ್ಲವೂ ನಡೆಯುತ್ತಿದೆ. ಪ್ರಣಾಮಗಳು ಮಾತೆ.
ಮಾತೆ, ಇನ್ನು ನೀವು ನಿಮ್ಮ ರಕ್ಷಣೆಯ ಕುರಿತು ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ಸ್ವತಃ ಶ್ರೀಹರಿಯೇ ನಿಮ್ಮ ರಕ್ಷಣೆಯನ್ನು ವೈಕುಂಠದಲ್ಲಿ ಮಾಡುತ್ತಿದ್ದಾರೆ. ಅತಿ ಶೀಘ್ರದಲ್ಲೇ ಈ ನಿಮ್ಮ ವಾಸ್ತವ್ಯವನ್ನ ವೈಕುಂಠಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಮಾತೆ, ನೀವು ನನ್ನನ್ನು ಮರೆತೀರಾ? ಒಂದು ವೇಳೆ ನಿಮ್ಮ ಭಕ್ತರನ್ನು ನೀವು ಮರೆತರೆ ಆ ಭಕ್ತರ ಗತಿಯೇನು ಮಾತೆ? ಗೋಪಾಲ, ಏನಾಯ್ತು ದೇವಿ? ಸ್ವಾಮಿ, ಅಲ್ಲಿ ನನ್ನ ಭಕ್ತ ಗೋಪಾಲ. ದೇವಿ, ನಾನು ಅವನನ್ನು ಸಲಹುತ್ತೇನೆ ಎಂದು ಹೇಳಿದನಲ್ಲವೇ? ನಾನು ಅವನನ್ನು ಕಾಪಾಡುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ. ಇಂದು ಅಪರಾಧಿಗೆ ಶಿಕ್ಷೆ ಜಾರಿಗೊಳಿಸುವ ದಿನ. ಸಾಹುಕಾರರೇ, ಈ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸುವ ಮೊದಲು ಈ ದೂರಿನ ಬಗ್ಗೆ ಏನಾದರೂ ಹೇಳುವುದಿದೆಯೇ? ಇಲ್ಲ ಮಹಾಪ್ರಭು, ಈಗಾಗಲೇ ಸನ್ನಿಧಾನ ಕೊಟ್ಟ ತೀರ್ಪು ಸೂಕ್ತವಾಗಿದೆ. ಅಂದರೆ ನಿಮಗೆ ಕೊಪ್ಪರಿಗೆಯ ಬಗ್ಗೆ ಗೊತ್ತೇ ಇಲ್ಲ ಅಲ್ಲವೇ? ಸತ್ಯವಾಗಿಯೂ ಮಹಾಪ್ರಭು, ನಾನು ಯಾವ ದೇವರ ಮೇಲೆ ಆಣೆ ಮಾಡಿಯಾದರೂ ಹೇಳುತ್ತೇನೆ, ನಿಜವಾಗಿಯೂ ಇವನೇ ನಿಜವಾದ ಕಳ್ಳ. ಹಾಗಾದರೆ ಒಂದು ದೇವರ ವಿಗ್ರಹವಿದೆ, ಅದನ್ನು ಹಿಡಿದು ಪ್ರಮಾಣ ಮಾಡುವಿರಾ? ಅಗತ್ಯವಾಗಿ ಪ್ರಭು, ಈ ಸನ್ನಿಧಾನವೇ ನನಗೆ ಮಹಾವಿಷ್ಣುವಿನ ಸಮಾನ.